ರೊಟ್ಟಿ ಪಟ್ಟಿ ಅನ್ನಕ್ಕೆ ಪರಿಚಯ ಬರೇ ಹಣ ತಿನ್ನುವುದು, ಹಾಲು ಕುಡಿದು, ಬಾದಾಮಿ ಪಿಸ್ತ, ಧಾರವಾಡ ಬೆಳಗಾವಿ ಕುಂದ, ನಮ್ಮ ಸೌರೂರು ಖಾರ ಇವನ್ನ ತಿಂದಿರ್ಬೇಕು. ಇಲ್ಲ ಇಲ್ಲ, ಒಂದು ರೊಟ್ಟಿ ಬರೇ ದಿವಸಕ್ಕೆ ಬಂದ 10 ಜೀವನ ಕಾಣಬಹುದು. ಅವನ್ನೆಲ್ಲ ಹಾಲು ಅವನ್ನೆಲ್ಲ ಹಣ್ಣು ತಿಂಗಳಿಗೆ 40-50 ವರ್ಷಕ್ಕೆ ಶುಗರು BP ಬಂದು ಡಮಾರ್ ಮನೆಯೊಳಗ ಕೆಲಸ ಮಾಡಿ ನಮ್ಮ ತಾಯಂದ್ರೆ ಎಲ್ಲರೂ ಅಕ್ಕಿ, ಕಟ್ಟದ ರೊಟ್ಟಿ, ಹಿಂಡಿ, ಹುಡುಗಾಯಿ ಚಟ್ನಿ, ಮೊಸರು ಮನೆಯೊಳಗೆ ಕುಂತಿರೋದ ಒಂದು 3 ವರ್ಷ ಬದುಕ್ತಿರು ನೋಡಿ. 3 ವರ್ಷ ಶ್ರೀಮಂತಿಕೆ ಯಾವಪ್ಪ ಅಂತಂದ್ರೆ ಇದು ಶ್ರೀಮಂತಿಕೆ ಅನ್ನುವಂಥ ಮಾತನ್ನ ನಾನು ಹೇಳಿದ್ಯಾ. ಮುಂದೆ 2 ತಿಂಗಳು ಬಿಟ್ಟು ಅವ್ರು ಬರ್ತೀರಿ ಶ್ರೀಮಂತರು ಯಾರು ಅಂತ ನೀವು ತಿಳಿಸ್ಬೇಕಲ್ಲ. ಅವತ್ತಿನಿಂದ ನಾನು ಆರಾಮದಲ್ಲಿ ಇನ್ನೂ 20 ವರ್ಷ ಬದುಕ್ತೇನೆ ನೋಡೋಣ. ಇನ್ನೂ ನಿಜ 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 ಹಿಂಗ ಆರಾಮ ಆಗೋದನ್ನ ಹಿಂಗ ಕರೆಯುವಂತ ವಿಚಾರವನ್ನು ನನಗೆ ಯಾರ್ಯಾರು ಹೇಳಿದ್ರು. ನೀ ಅವಾಗ ಈ ವಿಚಾರಗಳನ್ನು ಹೇಳಿ ಓದಿ ನಾ ದವಾಖಾನೆ ಹೆಚ್ಚಿಬಿಟ್ಟಿಲ್ಲ ನೋಡ, ನಾ ಇನ್ನೂ ಆರಾಮದೀನಿ ಅಂತ ಇಷ್ಟು ಸಂತೋಷ ಆಗ್ತದೆ. ಅದಕ್ಕೆ ಇಂಥದ್ದನ್ನು ಹೇಳಿಕೊಂಡು, ಇಂಥದ್ದನ್ನ ನೋಡಿಕೊಂಡು, ಇಂಥದ್ದೇನು ಕಲಿಸಿಕೊಂಡು ಬರತಕ್ಕಂಥ ಮಹಾತ್ಮಗಳು ಯಾರಪ್ಪ ಅಂದ್ರೆ ಪಡ್ಕೊಳ್ಳಿ ಮಡಿವಾಳಪ್ಪ ಅನ್ನುವಂಥದ್ದು ನಿಜ. ಅದಕ್ಕೆ ಹೇಳ್ತಾರ, ಮಲಗಿದ್ದರೆ ಏನಹುದು ಯದು ಜಪವ ಮಾಡು. ಮಲಗಿದ್ದರೆ ಏನಹುದು ಯದು ಜಪವ ಮಾಡು. ಮಲಗತೊಂದು ದಿನ ಬರಗಿರುವುದು ಕಾಲುದ್ದಕ್ಕೆ ಜಾತಿ ಕಬೀರ, ಕಾಲುದ್ದಕ್ಕೆ ಜಾತಿ. ಬರೇ ಮಲಗಿದ್ರೆ ಬರೇ ಕಾರ್ಯ ಹೇಳಿದ್ರೆ ಏನಿದ್ದರೇನು ನಿಜ ಬೋಧೆಯನ್ನು ಇಲ್ಲದಿದೆ ಕಾಣದ ಬೆಳಗಿರುಗಳಂತೆ ನಿಶ್ಚಲವು. ಮಲಗಿದ್ದರೆ ಏನಾವುದು ಎದ್ದು ಜಪ ಮಾಡು. ಎದ್ದು ಜಪ ಅಂದ್ರೆ ಪೂಜೆ ಮಾಡ್ಕೊಂಡು ಬೇಡ, ಹೊರಕ್ಕೆ ಹೋಗಿ ಕೆಲಸ ಮಾಡುವುದು ಜಪ. ಬೆಳಗ್ಗೆ ಎದ್ದು ನಿಮ್ಮ ಸಹಚರಗಳನ್ನು ಮೇಯಿಸಿಕೊಂಡು ಜಪ. ಬೆಳಗ್ಗೆ ಎದ್ದು ನಿಮ್ಮ ಮನೆಯ ಕೆಲಸ ಕಾರ್ಯಗಳನ್ನು ಮಾಡುವುದು ಜಪ. ಬೆಳಗ್ಗೆ ಎದ್ದು ಒಳಗಿರುವಂತಹ ಕೆಲವೊಬ್ಬರ ಏನು ಪ್ರಮಾಣದಲ್ಲಿ ಬೆಳೆದಿಲ್ಲ ಅದನ್ನು ಬಳಸುವುದು ಜಪ. ಅದನ್ನು ಬಿಟ್ಟು ಪೂಜೆ ಮಾಡಿಕೊಂಡು ಜಪ ಅಲ್ಲ, ಸತ್ಯ ಶುದ್ಧ ಕಾಯಕವನ್ನು ಮಾಡು. ಮಲಗುವಂದು ದಿನ ಬರುವುದು ಕಾಲುದ್ದಕ್ಕೆ ಚಾಚಿ. ಒಂದು ದಿನ ಬರುವುದು ಕಾಲುದ್ದಕ್ಕೆ ಚಾಚಿ ಮಕ್ಕಳಂತ ದಿನ ಹುಟ್ಟಿದ ಅಂದ್ರೆ ಅದು ಬರುವುದ. ಅದು ಬರೋದಕ್ಕಿಂತ ಎಷ್ಟು ಜಪವ ಮಾಡು, ಸೇವೆಯನ್ನು ಮಾಡು, ಪುರಾಣ ಪುಸ್ತಕಗಳು ಗಂಡಕ್ಕೆ ಹೋಗು, ಕೈ ಗಟ್ಟಿಗೆ ಶರೀರ ಅಗತ್ಯವಿರುತ್ತಂತ ಸೇವೆಯನ್ನು ಮಾಡು. ಹೊರಪಲ್ಯ ರುಚಿಯಲ್ಲಿ ಹೊರಪಲ್ಯ ಇಲ್ಲದೆ ಬರೆದಿರುವುದೇ ಆತ್ಮ ಅನ್ನುವಂಥ ನೀವು ಮಾಡಬೇಕು ಅನ್ನುವಂಥ ಮಾತನ್ನು ನಾವು ಹೇಳಿದ್ರು. ಅದಕ್ಕೆ ಈಗ ಕರ್ಕೊಂಡು ಮಲವಾಳಪ್ಪನವರು ಆ ತಾಯಿಯಿಂದ ಬಿಡುಗಡೆಗೊಂಡು ಶಿವಲಿಂಗೇರಿಯ ಮಹಾಮುಖೇಶ್ವರ ಮಠಕ್ಕೆ ಹೋಗುವಾಗ ನಿಮ್ಮೆಲ್ಲ ನಾನು ಅತ್ಯಂತ ದುಃಖ ಪರಮಾನಂದ ಪ್ರಾಪ್ತಿಯನ್ನು ಪಡೆಯಬೇಕು, ತಾನೇ ತಾನು ಆಗಬೇಕು ಅನ್ನುವಂತ ನಾನು ಜಂಗಮನಾಗಬೇಕು, ನಾನು ಸಮಾಜದಲ್ಲಿ ಜ್ಞಾನಿ ಆಗಬೇಕು, ನಾನು ಪ್ರತಿಷ್ಠ ಸನ್ಯಾಸಿ ಆಗಬೇಕು, ಭವಬಂಧನದ ಈ ಚಕ್ರಗಳಿಂದ ನಾವು ಪಾರಾಗಿ ಹೋಗಬೇಕು, ಗುರು ಮಹಾಂತರ ಪಾದವನ್ನು ಸೇರಬೇಕು, ಗುರು ಮಹಾಂತರ ಪಾದದ ಆ ಚಿತ್ರಗಳನ್ನ, ಆ ಸತ್ಯವನ್ನ, ಆ ಪರಾತ್ಪರ ವಸ್ತುವನ್ನು ನಾವು ಗೊತ್ತು ತಿಳ್ಕೋಬೇಕು ಅನ್ನುವಂಥ ಅಗಾಧ ಇಚ್ಛೆ ಇಚ್ಛಾ ಅಂತ ಸುಖೇಚ್ಛೆ
ಉದ್ದೇಶಕ್ಕಾಗಿ ಅವರು ಹೊರಡ್ತಾರ. ಅದಕ್ಕಾಗಿ ಒಂದು ಗೀತೆಯನ್ನು ಕೇಳಿಕೊಂಡು ನಾವು ಮುಂದಿನ ಈಗ ಶಾಸ್ತ್ರಗಳು